ಕಲಬುರಗಿಯ ಹಲವು ಬಡಾವಣೆಗಳು ಮಳೆಗೆ ತತ್ತರಿಸಿ ಹೋಗಿವೆ. ತಗ್ಗು ಪ್ರದೇಶದ ಬಡಾವಣೆಗಳಿಗೆ ನೀರು ನುಗ್ಗಿದೆ, ಅವಾಂತರವೇ ಸೃಷ್ಟಿಯಾಗಿದೆ. ಮಳೆಯಿಂದ ಜನ ಹೊರಗೆ ಬರೋದಕ್ಕಾಗದೇ ಇರುವಂತಹ ಸ್ಥಿತಿ. ಆಚೆ ಬಂದ್ರೆ ಎಲ್ಲಿ ನೋಡಿದರಲ್ಲಿ ನೀರೋ. ಹಾಲು ತರಕಾರಿ ತರೋದಕ್ಕೂ ಕೂಡ ಹೊರ ಹೋಗೋದಕ್ಕೆ ಆಗದೇ ಇರುವಂತಹ ಸ್ಥಿತಿ. ಮಳೆ ಭಯಂಕರವಾಗಿ ಸುರಿದಿದೆ. ಈಗ ಮನೆಗಳಿಗೆ ನೀರು ನುಗ್ಗಿದೆ. ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಅಲ್ಲಿನ ಜನ ಆಕ್ರೋಶಗೊಂಡಿದ್ದಾರೆ. ವಾಯುಭಾರ ಕುಸಿತದ ಪರಿಣಾಮ ಕಲಬುರಗಿಯಲ್ಲೂ ಕೂಡ ಸಾಕಷ್ಟು ನಿರಂತರವಾಗಿ ಮಳೆ ಸುರಿತಾ ಇದೆ. ಇದರ ಪರಿಣಾಮ ತಗ್ಗು ಪ್ರದೇಶದಲ್ಲಿರುವಂತಹ ಬಡಾವಣೆಗಳಿಗೆ ನೀರು ನುಗ್ಗಿ ಜನ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಕಲಬುರಗಿ ನಗರದ ಹೊರವಲಯದಲ್ಲಿರುವಂತಹ ರಾಜಾಜಿನಗರ ಬಡಾವಣೆಯಲ್ಲಿ ನಾವಿದ್ದೀವಿ. ನೋಡ್ಬೋದು, ರಾಜಾಜಿನಗರ ಬಡಾವಣೆ ಈ ರೀತಿ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಬಡಾವಣೆಯ ಮನೆಗಳಿಗೂ ಕೂಡ ನೀರು ನುಗ್ಗಿರುವಂಥದ್ದನ್ನು ಕಂಡು ಬರ್ತಾ ಇದೆ. ಒಂದೆರಡಲ್ಲ, 10 ಮನೆಗಳಿಗೂ ಕೂಡ ನೀರು ನುಗ್ಗಿದೆ. ಇದೀಗ ಬೆಳಗ್ಗೆ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿರುವಂಥದ್ದು ಕಂಡು ಬರ್ತಾ ಇದೆ. ಆದರೆ ರಾತ್ರಿಯಂತೂ ಇಲ್ಲಿ ನೀರಿನ ಪ್ರಮಾಣ ಅತಿ ಹೆಚ್ಚಿನ ಪ್ರಮಾಣದಲ್ಲಿತ್ತು. ಮನೆಗಳಿಗೆಲ್ಲವೂ ಕೂಡ ನೀರು ನುಗ್ಗಿದ್ವು. ಒಟ್ಟಾರೆ ರಾಜಾಜಿನಗರ ಬಡಾವಣೆಯ ಅಷ್ಟೇ ಅಲ್ಲ, ಬೇರೆ ಕಡೆ ಅಫ್ಜಲ್ಪುರ ತಾಲೂಕಿನ ಮಣ್ಣೂರದಿಂದ ಅಫ್ಜಲ್ಪುರಿಗೆ ಬರುವಂತಹ ರಸ್ತೆಯ ಒಂದು ಕೀರಹಳ್ಳ ಅಂತ ಬರ್ತದೆ. ಆ ಹಳ್ಳ ಕೊಚ್ಚಿಕೊಂಡು ಹೋಗಿರುವಂತಹ ಪರಿಣಾಮ ಅಲ್ಲಿ ಸಂಪರ್ಕ ಸಂಪೂರ್ಣ ಬಂದ್ ಆಗಿರುವಂಥದ್ದು. ಈಗಾಗಲೇ ರೈತಾಪಿ ವರ್ಗದವರು ಭಾರೀ ಮಳೆಯಿಂದಾಗಿ ಕಂಗೆಟ್ಟು ಹೋಗಿದ್ದಾರೆ. ಈಗ ಮತ್ತೆ ಮಳೆ ಸುರಿತಾ ಇರುವಂಥದ್ದು ಗಾಯದ ಮೇಲೆ ಬರೆ ಎಳೆದಂತಹ ಪರಿಸ್ಥಿತಿ ರೈತಾಪಿ ವರ್ಗವನ್ನು ಕಾಣ್ತಾ ಇದೆ. ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿರುವಂತಹ ಬೆಳೆ ಒಂದು ಕಡೆ ಹಾನಿಯಾಗಿದೆ, ಇನ್ನೊಂದು ಕಡೆ ಜನ ವಾಸ ಮಾಡೋಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ. ರಾಜಾಜಿನಗರ ಬಡಾವಣೆಯ ಚಿತ್ರಣವನ್ನು ನೋಡ್ಬೋದು. ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಇವರು ಮನೆಯಿಂದ ಹೊರಗೆ ಬರ್ಲಿಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿ. ಇಡೀ ಮನೆಗೆ ಜಲ ದಿಗ್ಬಂಧನ ವಿಧಿಸಿರುವಂಥದ್ದು. ಮನೆಯಿಂದ ಹೊರಗೆ ಬರ್ಲಿಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿ. ಸಣ್ಣ ಸಣ್ಣ ಮಕ್ಕಳು ಕೂಡ ಇದ್ದಾರೆ. ನೀರು ದುಮ್ಮುಕ್ಕಿ ಹರಿತಾ ಇದೆ. ಅಪಾಯಕರವಾದಂತಹ ಸನ್ನಿವೇಶ. ಸಾಕಷ್ಟು ಜಲಚರಗಳು ಕೂಡ ಬರುವಂತಹ ಸಾಧ್ಯತೆಗಳಿರ್ತವೆ. ಹಾಗಾದ್ರೆ ಕುಟುಂಬಸ್ಥರು ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ಕೇಳೋಣ. ಏನ್ ಹೇಳ್ತೀರಮ್ಮ? ಯಾವ ರೀತಿ ರಾತ್ರಿ ಜೋರಿತ್ತಾ? ರಾತ್ರಿ ತುಂಬಾ ಮಳೆ ಆಗಿದೆ ರೀ. ನಮಗಂತೂ ಹೊರಗೆ ಬಂದು ನೋಡಿದ್ರೆ ಅಪ್ಪ ಮತ್ತೊಮ್ಮೆ ಮಳೆ ನೀರು ಬಂತಲ್ಲ, ನಾವಿನ್ನು ಹೆಂಗೆ ಮಾಡಬೇಕು, ಹೊರಗಡೆ ಹೆಂಗೆ ಹೋಗ್ಬೇಕು, ಹಾಲು ತರಲಿಕ್ಕೂ ಕಷ್ಟ, ಆಮೇಲೆ ಮಕ್ಕಳಿಗೆ ಕಳಿಸ್ಲಿಕ್ಕೂ ಕಷ್ಟ. ಮುಂಜಾನೆ ಹೆಂಗೆ ಮಾಡ್ಬೇಕಪ್ಪ, ಇದು ಹಿಂಗೆ ಬಂದ್ರೆ ಏನು ಇದಕ್ಕೆ ಒಟ್ಟ ಕೊನೆನ ಇಲ್ವಾ, ಇದಕ್ಕೆ ಏನು ಮಾಡಬೇಕು, ನಮ್ಗೆ ಭಾಳ ತೊಂದರೆ ಆಗ್ತಾಯಿದೆ. ಯಾರನ್ನ ಕೇಳಬೇಕು? ಎಷ್ಟು 8 ವರ್ಷ ನಾವು ಬಂದು 5 ವರ್ಷ ಆಯಿತು. ಸುಮಾರು ಒಂದು 10-15 ವರ್ಷದಿಂದ ಹೀಗೇ ಬರ್ತಾಯಿದೆ ನೀರು. ನಾವು ಬಂದು 5 ವರ್ಷ ಆಯ್ತು ಇಲ್ಲಿ ರಿಟೈರ್ಡ್ ಆಗಿ ಬಂದು. ಮುಂಚೆ ಇದ್ದವರು ಕೂಡ ಭಾಳ ಪರದಾಡ್ತಾ ಇದ್ರು. ಮುಂಚೆಕಿನ ಇವಾಗ ನಾವು ಬಂದ ಮೇಲೆ ನೋಡಿದ್ರೆ ಭಾಳಷ್ಟೇ ನೀರು ಬರ್ತಾ ಇದೆ. ಯಾಕೆಂದ್ರೆ ಇದಕ್ಕೆ ಏನು ಸಮಸ್ಯೆನೋ ಏನೋ ಗೊತ್ತಾಗ್ತಾ ಇಲ್ಲ. ಮೇಲ್ಗಡೆಯಿಂದ ನೀರು ಬರ್ತಾ ಇದೆ. ಮೇಲ್ಗಡೆಯಿಂದ ಬಂದ್ರು ಹರಿದು ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ ಇರ್ಲಾರ್ದಕ್ಕಾಗಿ ಮನೆಗೆ ನುಗ್ತಾ ಇದೆಯಾ? ಎಷ್ಟು ಮನೆಗಳಿಗೆ ಸಮಸ್ಯೆ ಅಮ್ಮ ಇಲ್ಲಿ? ಇದು ಸುಮಾರು ಒಂದು ರಾಜಾಜಿನಗರ್ನಲ್ಲಿ ಒಂದು 8 ಮನೆಗಳು ಜಲಾವೃತ ಆಗ್ಬಿಡ್ತವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.